ಅಡ್ಡಾಟ ಎಲ್ಲ ಹೆಂಗೆ ಬಂದ್ಬಿಡ್ತಾರೆ ಈ ಕಾರ್ನವರೆಲ್ಲ. ಕಾರ್ನವ್ರು ಅಂತಲ್ಲ, ಈ ಟ್ರಾಫಿಕಲ್ಲಿ ಬೆಂಗಳೂರು ಟ್ರಾಫಿಕ್ ಕೂಡ ಗೌರ್ಮೆಂಟ್ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ಪದೇ ಪದೇ ವೆಹಿಕಲ್ ತೊಗೊಳೋರು ಜಾಸ್ತಿ ಆಗಿರುವಾಗ ಟ್ರಾಫಿಕಲ್ಲಿ ಕಂಟ್ರೋಲ್ ಆಗುತ್ತೆ. ವೆಹಿಕಲ್ ತೊಗೊಳ್ಳೋರನ್ನೇ ಕಮ್ಮಿ ಮಾಡಬೇಕು ನಿಜವಾಗ್ಲೂ, ಆವಾಗ ಟ್ರಾಫಿಕ್ ಕಂಟ್ರೋಲ್ ಆಗೋದು, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಇದು ಕೂಡ ಇದು ನಾಯಿನಹಳ್ಳಿಗೆ ಹೋಗ್ತಿರೋದು ಈಗ. ಬೆಂಗಳೂರಲ್ಲಿ ಇರೋರು, ಹೊರಗಡೆ ಇರೋರು, ಬೆಂಗಳೂರಿಗಿಂತ ಬೇರೆ ಡಿಸ್ಟಿಕಲ್ಲಿ ಇರೋರು ಇಂಥ ಟ್ರಾಫಿಕ್ ಜೀವಮಾನದಲ್ಲಿ ನೋಡಿರಲ್ಲ ನಿಜವಾಗ್ಲೂ. ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ, ನಿಜವಾಗ್ಲೂ ಇಂಥ ಟ್ರಾಫಿಕ್ಕು ನೀವು ಜೀವಮಾನದಲ್ಲೇ ನೋಡಿರಲ್ಲ. ಟ್ರಿಪಲ್ ರೈಡಿಂಗ್ ಬೇರೆ ಹೋಗ್ತಾ ಇದ್ದಾರೆ ಇವ್ರು ಯಾರು. ಟ್ರಿಪಲ್ ರೈಡಿಂಗ್ ಹೋಗೋರು, ಹೆಲ್ಮೆಟ್ ಇಲ್ಲ ಏನಿಲ್ಲ. ಟ್ರಿಪಲ್ ರೈಡಿಂಗಿಗೆ ಹೋದಾಗ ಅವ್ರಿಗೇನಾದ್ರು ಎಫೆಕ್ಟ್ ಆಯಿತು ಅಂದರೆ ಅವ್ರ ಜೀವ ಅವ್ರ ಕೈಲಿರಲ್ಲ, ಏನು ಮಾಡೋಕ್ಕಾಗಲ್ಲ. ನಾಗರಬಾವಿ ಮೇನ್ ರೋಡಲ್ಲಿ ಹತ್ರ ಬಂದಿದ್ದೀನಿ ಈಗ ಬ್ರಿಡ್ಜ್ ಹತ್ರ. ಇಲ್ಲೂ ಕೂಡ ಅಷ್ಟೇ, ಬ್ರಿಡ್ಜ್ ಹತ್ರ ಕೂಡ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತಂದರೆ ರೋಡು ನಿಜವಾಗ್ಲೂ ನಿರ್ವಹಣೆ ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ. ನಿಜವಾಗ್ಲೂ ಇದು ಬೆಂಗಳೂರು ಇರೋರು ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಔಟ್ಸೈಡ್ ಇದ್ದಾರಲ್ಲ ಬೇರೆ ಡಿಸ್ಟಿಕ್ವರು, ಅವ್ರಿಗೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಾಹಿತಿನ. ಬೆಂಗಳೂರು ಔಟ್ಸೈಡ್ ಇರೋರು ಮಾತ್ರ ನಿಜವಾಗ್ಲೂ ಬೆಂಗಳೂರು ಟ್ರಾಫಿಕ್ ನೋಡಿದ್ರೆ, ಬೆಂಗಳೂರು ಜೀವನ ನೋಡಿದ್ರೆ, ಜನಗಳ ಜೀವನನ ಎದುರುಕೊಂಡು ನೋಡೋಕ್ಕಾಗ್ತಾರೆ ನಿಜವಾಗ್ಲೂ ಅವರೇ. ಬರೀ ಈಗ ಜನರಲ್ಲಿಂದ ನಾಗರಬಾವಿ ಮೇನ್ ರೋಡ್ ನೋಡ್ತೀನಿ. ಈಗ ನಾಗರಬಾವಿ ಮೇನ್ ರೋಡಲ್ಲಿ ಏನೋ ಸ್ವಲ್ಪ ಏನೋ ದೇವಸ್ಥಾನದೆಲ್ಲ ಟೆಂಪಲ್ದೆಲ್ಲ ಏನೇನೋ ಹಾಕಿದ್ದಾರೆ ಬೋರ್ಡು, ಏನೋ ಹಬ್ಬ ಇರಬೇಕು ಅನಿಸುತ್ತೆ ನಾಗರಬಾವಿ ಏರಿಯಾದ. ಏನೋ ಟೆಂಪಲ್ ಸ್ವಲ್ಪ ಏನೋ ಹಬ್ಬ ಇರೋದ್ರಿಂದ ಟ್ರಾಫಿಕ್ ಇನ್ನೂ ಆಗಿದೆ. ಇಲ್ಲೂ ಕೂಡ ಎಲ್ಲಂದರೆ ಇಲ್ಲೂ ಕೂಡ ಟ್ರಾಫಿಕ್, ಎಲ್ಲೂ ಟ್ರಾಫಿಕ್ ಈ ಬೆಂಗಳೂರಲ್ಲಿ. ಟ್ರಾಫಿಕ್ ಅಂತಂದರೆ ನೀವು ನಿಜವಾಗ್ಲೂ ಇದೊಂದು ಮಾತ್ರ ಅಲ್ಲ, ಎಲ್ಲ ಕಡೆ ನಾನು ಬೆಂಗಳೂರಲ್ಲಿ ತುಂಬ ಕಡೆ ನೋಡಿದ್ದೀನಿ, ಅಲ್ದಾಡಿದ್ದೀನಿ. ಎಲ್ಲ ಕಡೆ ಬರೀ ಟ್ರಾಫಿಕ್ಕು. ಡೈಲಿ ನೋಡ್ತಾ ಇರ್ತೀನಿ. ನಾನು ಡೆಲಿವರಿ ಮಾಡೋಣ, ಡೆಲಿವರಿ ಏನು ಫುಲ್ ಟೈಮ್ ಮಾಡಿದ್ರೆ ಕೂಡ ಅದು ಲೈಫ್ ಇಲ್ಲ, ಪಾರ್ಟ್ ಟೈಮೇ ಮಾಡ್ಕೋಬೇಕಷ್ಟೇ. ನಾನು ಡೈಲಿ ನೋಡ್ತಾ ಇರ್ತೀನಲ್ಲ, ಟ್ರಾಫಿಕ್ ಅಂದರೆ ಟ್ರಾಫಿಕ್ ಬೆಂಗಳೂರು.